ಇದೀಗ ವಯಸ್ಸು 70 ದಾಟಿದ್ರೂ ಚಿರ ಯುವಕನಂತೆ ಓಡಾಡಿಕೊಂಡು ಮತ್ತಷ್ಟು ಅಗಾಧ ಸೇವೆ ಸಲ್ಲಿಸ್ತಿರೋ ಡಾಕ್ಟರ್ ಎಚ್ ಸುದರ್ಶನ್ ಬಲ್ಲಾಳ್ TV9 ನವನಕ್ಷತ್ರ ಸನ್ಮಾನಕ್ಕೆ ಭಾಜನರಾಗಿದ್ದಾರೆ. ಮಣಿಪಾಲ ಆಸ್ಪತ್ರೆಗಳ ಮೂಲಕ ವೈದ್ಯಕೀಯ ಕ್ಷೇತ್ರದಲ್ಲಿ ಅಪೂರ್ವ ಸೇವೆಯನ್ನ ಸಲ್ಲಿಸಿರುವಂತಹ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರನ್ನ ಗೌರವಿಸೋದಕ್ಕೆ, ಸನ್ಮಾನಿಸೋದಕ್ಕೆ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್, ಹಾಗೆ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಮಾರ್ಕೆಟಿಂಗ್ ಅಂಡ್ ಅಡ್ಮಿಷನ್ ಸಪ್ತಗಿರಿ NPS ಯೂನಿವರ್ಸಿಟಿಯ ಡಾಕ್ಟರ್ ಪ್ರಶಾಂತ್ ಕುಮಾರ್ HP, ಹಾಗೆ TV9 ಕನ್ನಡ ಮ್ಯಾನೇಜಿಂಗ್ ಎಡಿಟರ್ ಆದಂತಹ ರಾಹುಲ್ ಚೌತ್ರಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸರಳ ಸಜ್ಜನ ವ್ಯಕ್ತಿತ್ವ ಬಹಳ ಅಪರೂಪ. ನೀವು ಎಷ್ಟಾದರೂ ಪೇಷಂಟ್ಗಳಿರಲಿ, ಏನಾದರೂ ತೊಂದರೆ ಇದೆ ಅಂತ ಫೋನ್ ಮಾಡಿದ್ರೆ ತಕ್ಷಣಕ್ಕೆ ಸ್ಪಂದಿಸ್ತಾರೆ. ಇಲ್ಲಿರುವಂಥ ಬಹುತೇಕರು ಅವ್ರ ಆಸ್ಪತ್ರೆಗಳಿಗೆ ಹೋಗಿದ್ದಾರೆ ಅನಾರೋಗ್ಯ ಬಂದಂಥ ಸಂದರ್ಭದಲ್ಲಿ. ಅದರಲ್ಲೂ ಅವರು ಯಾರಿಗೆ ಯಾವ ರೀತಿ ನೋಡ್ಕೋಬೇಕು, ಯಾವ ರೀತಿ ಚಿಕಿತ್ಸೆ ಕೊಡಬೇಕು, ಬಹಳ ಅದ್ಭುತವಾಗಿ ಆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಆಸ್ಪತ್ರೆ ವಿಸ್ತರಿಸ್ತಿರುವಂಥ ರೀತಿ ಇದೆಯಲ್ಲ, ಅದು ಬಹಳ ಆಶ್ಚರ್ಯ ಅಂತ ಅನಿಸುತ್ತೆ. ಯಾಕಂದರೆ ಬೇರೆ ಬೇರೆ ಆಸ್ಪತ್ರೆಗಳು ಕೂಡ, ಆ ಸಮೂಹ ಸಂಸ್ಥೆಗಳು ಕೂಡ ಇವರು ವ್ಯಾಪ್ತಿಗೆ ಬಂದಿವೆ ಅಂತಂದರೆ ಎಷ್ಟರ ಮಟ್ಟಿಗೆ ಸಂಸ್ಥೆಯನ್ನು ಬೆಳೆಸ್ತಾ ಇದ್ದಾರೆ ಅನ್ನಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಅವರ ಸಾಧನೆಯ ಬಗ್ಗೆ, ಈ ಪುರಸ್ಕಾರದ ಬಗ್ಗೆ ಸರ್ ಎರಡು ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. ನಮ್ಮ ನೆಚ್ಚಿನ ಯುವ ನಾಯಕ ಹಾಗೂ ಆರೋಗ್ಯ ಮಂತ್ರಿಗಳಾಗಿರುವ ಶ್ರೀ ದಿನೇಶ್ ಗುಂಡೂರಾವ್ ಅವರೇ, TV9 ರಾಹುಲ್ ಅವರೇ, ಭಾರದ್ವಾಜ ಅವರೇ, ಇತರ ಗಣ್ಯರೇ ಹಾಗೂ ಇವತ್ತಿನ ಅವಾರ್ಡಿಸೇ, ಇವತ್ತು ನನಗೆ ಭಾಳ ಸಂತಸದ ದಿನ. ನವನಕ್ಷತ್ರ ಸನ್ಮಾನದಲ್ಲಿ ನನ್ನನ್ನು ಸಿಲೆಕ್ಟ್ ಮಾಡಿದ್ದಕ್ಕೆ ನಾನು TV9 ಅವರಿಗೆ ತುಂಬ ಆಭಾರಿಯಾಗಿದ್ದೇನೆ. ಅದು ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರ ಜೊತೆ ಈ ಅವಾರ್ಡ್ ತಗೊಳ್ಳೋದು ನನಗೆ ಭಾಳಷ್ಟು ಹೆಮ್ಮೆಯ ವಿಷಯ. ಅವರು ಮುಂಚೆ ನನಗೆ ತುಂಬ ಅವಾರ್ಡ್ಸ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಾಗಿರುವಾಗ, ಹಾಗೂ ನಮ್ಮ ಕೋವಿಡ್ ಟೈಮಲ್ಲಿ ನಾವು ಅವರನ್ನು ಆವಾಗ ಮೀಟಾಗಿ ಕರ್ನಾಟಕದಲ್ಲಿ ಕೋವಿಡನ್ನು ಹೇಗೆ ನಿಯಂತ್ರಿಸುವ ಬಗ್ಗೆ ತುಂಬ ಯೋಚನೆ ಮಾಡಿತ್ತು. ಹಾಗಾಗಿ ಇಂಥ ಗಣ್ಯರ ಜೊತೆ ಈ ಅವಾರ್ಡ್ ಸಿಕ್ಕೋದು ನನ್ನ ನಿಜವಾಗ್ಲೂ ಭಾಗ್ಯ ಅಂತಲೇ ಎಣಿಸ್ತೇನೆ. ಯಾಕೆಂದರೆ ಈಗ ಅವಾರ್ಡ್ ಸಿಕ್ಕಿರೋದು ತುಂಬ ಅವಾರ್ಡ್ಸು ಸಿಕ್ಕುತ್ತೆ, ಆದರೆ ಈ ಅವಾರ್ಡ್ ಒಂದು ಸ್ಪೆಷಲ್ ಅವಾರ್ಡ್ ಅಂತಲೇ ಹೇಳ್ಬೋದು. ಮಾಧ್ಯಮದಿಂದ ಡಾಕ್ಟ್ರಿಗೆ ಕೊಡುವಂಥ ಅವಾರ್ಡ್ ಯಾವಾಗಲೂ ಸ್ಪೆಷಲ್ಲು. ಹಾಗಾಗಿ ಈ ಅವಾರ್ಡ್ ಯಾವತ್ತೂ ನನ್ನ ಹಾರ್ಟಿನ ಹತ್ರನೇ ಇಟ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಅವಾರ್ಡ್ ಆ್ಯಂಡ್ ಜೈ ಕರ್ನಾಟಕ, ಜೈ ಹಿಂದ್. ಸರ್, ಒಂದು ಪ್ರಶ್ನೆನ ಕೇಳಬೇಕು. ಒಂದು ಸಂಸ್ಥೆ ಇಷ್ಟೊಂದು ಅಗಾಧವಾಗಿ ಬೆಳೀಲಿಕ್ಕೆ ಕಾರಣವಾದಂಥ ಅಂಶಗಳೇನು ಅಂತ? ಯಾಕಂದರೆ ಒಂದು ನಾಯಕತ್ವ, ಕನಸು ಕಾಣುವಂಥದ್ದು ಮುಖ್ಯ ಅಲ್ಲ ಸರ್, ಆ ಕನಸುಗಳನ್ನು ಚೇಸ್ ಮಾಡ್ಕೊಂಡು ಹೋಗುವಂಥದ್ದು ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್. ಹೇಗೆ ಸರ್ ಅದು? ಒಂದು ಅಂದರೆ ನಾವು ವಿ ಶುಡ್ ಡೆಲಿಗೇಟ್ ಅವರ್ ರೆಸ್ಪಾನ್ಸಿಬಿಲಿಟೀಸ್. ಎಲ್ಲದನ್ನು ಮೈಕ್ರೋ ಮ್ಯಾನೇಜ್ ಮಾಡಲಿಕ್ಕೆ ಹೋದರೆ ನೀವು ಬೆಳೆಯೋದಿಲ್ಲ. ನೀವು ಡೆಲಿಗೇಟ್ ಮಾಡಬೇಕು ವಿತ್ ರೆಸ್ಪಾನ್ಸಿಬಿಲಿಟಿ. ಯಾರ ಕೆಲಸಕ್ಕೂ ಅಡಚಣೆ ಮಾಡಬಾರ್ದು, ಸೆಕೆಂಡ್ ಲೈನ್ ಬೆಳೆಸಬೇಕು. ನಮ್ಮ ಆಸ್ಪತ್ರೆಯಲ್ಲಿ ದೇವರ ದಯದಿಂದ ನಮಗೆ ಅಫ್ಕೋರ್ಸ್ ಪ್ರಮೋಟರ್ಸ್ ಫ್ಯಾಮಿಲಿ ಹ್ಯಾಸ್ ಬಿನ್ ವೆರಿ ವೆರಿ ಕೈಂಡ್. ಮತ್ತು ತುಂಬ ಒಳ್ಳೆ ಮ್ಯಾನೇಜ್ಮೆಂಟ್ ಇದೆ, ಡಾಕ್ಟರ್ಸ್ ತುಂಬ ಜನ ಇದ್ದಾರೆ, ಭಾಳ ಒಳ್ಳೆಯ ಡಾಕ್ಟರ್ಸ್. ಸೊ ಇಟ್ಸ್ ಕಾಂಬಿನೇಷನ್ ಆಫ್ ಆಲ್ ದೀಸ್ ದಟ್ ವಿ ಹ್ಯಾವ್ ಗ್ರೋನ್. ಗ್ರೇಟ್ ಸರ್. ಬರೀ ದಿನೇಶ್ ಮಾತಾಡಬೇಕು. ಯಾಕಂದರೆ ದಿನೇಶ್ ಒಂದು ಘೋಷಣೆ ಮಾಡಿದ್ದಾರೆ, ತಾಲ್ಲೂಕು ಕೇಂದ್ರಗಳಲ್ಲೂ ಕೂಡ ನಾವು ಆಸ್ಪತ್ರೆಗಳನ್ನು ಬೆಳೆಸ್ತೀವಿ, ಅಲ್ಲೂ ಕೂಡ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ನಮಗೆ ಭಾಳ ಇಷ್ಟವಾಗುವಂಥ ಸಂಗತಿ ಏನು ಅಂತಂದರೆ ದಿನೇಶ್ ಬಗ್ಗೆ, ಕೆಲವೊಂದು ಇಂಜೆಕ್ಷನ್ಗಳು ಜನಸಾಮಾನ್ಯರಿಗೆ ನಿಲುಕುವಂಥ ನಿಟ್ಟಿನಲ್ಲಿ ಒಂದು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ದಿನೇಶ್. ಎಲ್ರಿಗೂ ನಮಸ್ಕಾರ. ಇವತ್ತು ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಇವತ್ತು TV9 ಅವರು ಯಾರ್ಯಾರಿಗೆ ಅವಾರ್ಡ್ಸನ್ನು ಕೊಡಿಸ್ತಾ ಇದ್ದಾರೆ, ನಿಜವಾಗ್ಲೂ ಕೂಡ ಆ ಪಟ್ಟಿ ಭಾಳ ಅದ್ಭುತವಾಗಿರ್ತಕ್ಕಂಥ ಪಟ್ಟಿ. ಮಾನ್ಯ ಯಡಿಯೂರಪ್ಪನವರು ಅವರ ಒಂದು ದೊಡ್ಡ ಸಾಹಸದ ಬದುಕು, ಜೀವನ
ಇನ್ನೂ ಅದು ಸಾಗ್ತಾ ಇದೆ. ಅವರು ಅದೇ ರೀತಿಯಾಗಿ ಇನ್ನು ಅನೇಕ ನಮ್ಮ ರಿಷಬ್ ಶೆಟ್ಟಿಯವರು ಮತ್ತು ಡಾಕ್ಟರ್ ಸುದರ್ಶನ್ ಬಲಾಲ್ ಅವರು, ಶಾಂತಾ ರಂಗಸ್ವಾಮಿ ಅವರು, ಪ್ರತಿಯೊಬ್ಬರು ಕೂಡ ಅವರ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ. ನನಗೆ ಡಾಕ್ಟರ್ ಸುದರ್ಶನ್ ಬಲಾಲ್ ಅವರು ಭಾಳ ಹಿಂದಿನಿಂದ ಪರಿಚಯ. ಆದರೆ ಇವತ್ತು ನಾನು ಆರೋಗ್ಯ ಸಚಿವನಾಗಿ ನಾನು ಹಿಂದೆ ಅವರ ಪರಿಚಯ ಇದ್ದರೂ ಕೂಡ ಹೆಲ್ತ್ ಮಿನಿಸ್ಟರ್ ಆದಮೇಲೆ ಅವರ ಸಾಧನೆ ಏನು ಅಂತ ಇನ್ನೂ ಚೆನ್ನಾಗಿ ನನಗೆ ಅರ್ಥ ಆಯಿತು. ಆದರೆ ಒಂದು ರೀತಿ ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ವೈದ್ಯರಾಗಿ ಮಣಿಪಾಲ್ ಸಂಸ್ಥೆಯಲ್ಲಿ ಭಾಳ ಮುಖ್ಯ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದರೂ ಕೂಡ ಸಾರ್ವಜನಿಕ ಒಂದು ಆರೋಗ್ಯದ ವಿಚಾರದ ಬಗ್ಗೆ ಮತ್ತು ಜನರಿಗೆ ತಿಳುವಳಿಕೆ ನೀಡುವಂಥದ್ರ ಬಗ್ಗೆ ಅನೇಕ ಸಂದರ್ಭಗಳಲ್ಲಿ ಯಾವುದೇ ಒಂದು ಸರ್ಕಾರದಲ್ಲಿ ಒಬ್ಬರು ಎಕ್ಸ್ಪರ್ಟಿನ ಅಡ್ವೈಸ್ ಬೇಕು ಅಂತ ಇದ್ದಾಗ ನಾವು ಯಾರ ಬಗ್ಗೆ ಯೋಚನೆ ಮಾಡ್ತೀವಿ, ಯಾರನ್ನ ಕರಿಬೇಕು ಅಂತ ಒಂದು ಪಟ್ಟಿ ಮಾಡಿದಾಗ ಅದರಲ್ಲಿ ಬಹುಶಃ ಪ್ರಥಮ ಹೆಸರುಗಳಲ್ಲಿ ಡಾಕ್ಟರ್ ಸುದರ್ಶನ್ ಬಲಾಲ್ ಆಗಿರ್ತಾರೆ. ಯಾಕಂದರೆ ಅಷ್ಟೊಂದು ಅವರು ಕಳಕಳಿ ಕಾಳಜಿ ಇಟ್ಕೊಂಡು ಅವರ ಅಂಕಣಗಳು ಪತ್ರಿಕೆಗಳಲ್ಲಿ ಆರ್ಟಿಕಲ್ಸ್ ಬರ್ತಾನೆ ಇರ್ತದೆ ಮತ್ತು ಎಲ್ಲ ಕಡೆ ಅವ್ರು ಭಾಗವಹಿಸ್ತಾ ಇರ್ತಾರೆ, ಮಾತನಾಡ್ತಾ ಇರ್ತಾರೆ, ಏನೇನು ಆಗ್ತಾ ಇದೆ, ಹೇಗೆ ನಾವು ಇಂಪ್ರೂವ್ ಮಾಡಬೇಕು ಹೆಲ್ತ್ ಸಿಸ್ಟಮನ್ನು, ಇದರ ಬಗ್ಗೆ ಭಾಳಷ್ಟು ಅವರು ಹೇಳಿಕೆಗಳನ್ನು ಮತ್ತು ಇನ್ವಾಲ್ವ್ಮೆಂಟ್ ಇದೆ. ಕೇವಲ ಅವರ ಪ್ರೊಫೆಷನಲ್ ಲೈಫಲ್ಲಿ ಮಾತ್ರ ಅಲ್ಲ, ಪಬ್ಲಿಕ್ ಲೈಫಲ್ಲೂ ಕೂಡ ಅವ್ರಿಗೊಂದು ಇನ್ವಾಲ್ವ್ಮೆಂಟ್ ಇದೆ. ನಾನು ಒಂದ್ಸಲ ಹೇಳಿದ್ದೆ, ನೀವು ಯಾಕೆ ಪೊಲಿಟಿಷಿಯನ್ ಆಗಬಾರ್ದು ಅಂತ. ಆದರೆ ಅವ್ರು ಹೇಳಿದ್ರು, ಅಲ್ಲ ಹೆಂಗೋ ಪಾಪ ಆಸ್ಪತ್ರೆಗಳಲ್ಲಿ ಒಳ್ಳೆ ಸೇವೆ ಮಾಡ್ತಿದ್ದಾರೆ, ಅವ್ರು ಯಾಕೆ ಪಾಪ ರಾಜಕಾರಣಕ್ಕೆ ಒಂದು ಸಲಹೆ ಕೊಟ್ಟಿದ್ದೆ ಅವರಿಗೆ. ಆದರೆ ಅವರು ಆ ಕ್ಷಣಕ್ಕೇನೆ ನಿರಾಕರಣೆ ಮಾಡಿದ್ರು. ಅದ್ರದ್ದು ಇವತ್ತು ನಿಜವಾಗ್ಲೂ ನನಗೆ ಭಾಳ ಸಂತೋಷ. ಅನೇಕ ಈ ರೀತಿಯಾದ ಕಾರ್ಯಕ್ರಮಗಳಲ್ಲಿ ಅವ್ರ ಜೊತೆಯಲ್ಲಿ ಭಾಗಿಯಾಗಿದ್ದೇನೆ ಮತ್ತು ಅವ್ರಿಗೆ ಈ ಥರ ಸನ್ಮಾನಗಳು ಕೂಡ ಕೊಡುವಂಥದ್ರಲ್ಲೂ ಕೂಡ ನಾನು ಭಾಗಿಯಾಗಿದ್ದೇನೆ. ಇವತ್ತು TV9 ಅವ್ರಿಗೆ ಕೊಟ್ಟಿರೋದು ಅತ್ಯುತ್ತಮವಾದಂಥ ಒಂದು ಆನರ್, ಇದು ಒಂದು ರೆಕಗ್ನಿಷನ್ನು. ಇದೇ ರೆಕಗ್ನಿಷನ್ ಮುಖಾಂತರ ಇನ್ನೂ ಹೆಚ್ಚಿನ ನಮ್ಮ ನಾಡಿಗೆ, ನಮ್ಮ ಜನರಿಗೆ ಸೇವೆ ನೀಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಅಂತ ಹೇಳಿ ನಾನು ಸುದರ್ಶನ್ ಬಲಾಲ್ ಅವರಿಗೆ ನನ್ನ ವೈಯಕ್ತಿಕ ಮತ್ತು ಎಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಮತ್ತು ಅವರ ಜೀವನ ಇನ್ನೂ ಚೆನ್ನಾಗಿ ನಡೀಲಿ ಅಂತ ಹಾರೈಸ್ತೀನಿ. ಅಲ್ಲ, ಅವರ ಸೇವೆಯನ್ನು ನೀವು ಹೆಚ್ಚೆಚ್ಚು ಬಳಸ್ಕೋಬೇಕು ಸರ್, ಇಂಥವ್ರು ಸಿಗೋದು ಅಪರೂಪ. ಇಲ್ಲ, ಖಂಡಿತ ನಾವು ಅವ್ರನ್ನ ಬಳಸ್ಕೊಳ್ತಾ ಇರ್ತೀವಿ. ಕೋವಿಡ್ ಸಂದರ್ಭದಲ್ಲಿ ಏನಾಯಿತು ನಾವು ನೋಡೋದು, ಭಾಳ ಮುಂಚೂಣಿಯಲ್ಲಿದ್ದರು ಅವರು. ಮತ್ತು ಅದೇ ರೀತಿಯಾಗಿ ಈಗಲೂ ಕೂಡ ಅನೇಕ ಸಂದರ್ಭಗಳು ಬಂದಾಗ ನಾವು ಅವ್ರನ್ನ ಕರೆಸಿ ಸಲಹೆಯನ್ನು ಪಡ್ಕೊಳ್ತೀವಿ. ಮುಖ್ಯಮಂತ್ರಿಗಳು ಕೂಡ ಸಭೆಗಳನ್ನು ಕರೆಸಿ ಅವ್ರ ಜೊತೆ ನಾವು ಚರ್ಚೆ ಮಾಡಿರ್ತೀವಿ. ಈಗಲೂ ಕೂಡ ಮಾಡ್ತಾ ಇರ್ತೀವಿ, ಮುಂದೆನೂ ಕೂಡ ಮಾಡ್ತೀವಿ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಅವ್ರು ಚೆಕ್ ಕೊಟ್ಟಂಥ ಸಂದರ್ಭದಲ್ಲಿ ಸುದರ್ಶನ್ ಬಲಾಲ್ರು ಏನು ಚೆಕ್ ಕೊಟ್ಟರಲ್ಲ ಅಂತ ಕೇಳಿದ್ರು. ಅದು ನಾವು ಯಾಕೆ ಕೊಟ್ಟಿವಿ ಅಂತಂದರೆ ತುಂಬ ಜನರಿಗೆ ನಾವು ಫೋನ್ ಮಾಡ್ತಾ ಇರ್ತೀವಿ, ಸರ್ ಇವರು ಬಡವರು ನೋಡಿ, ಇವ್ರಿಗೆ ತೊಂದರೆ ಇದೆ ಅಂತ. ಯಾವಾಗಲೂ ಕೂಡ ಸ್ಪಂದಿಸ್ತಾರೆ. ಬಹಳಷ್ಟು ಜನರಿಗೆ ಅವ್ರು ಫ್ರೀ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ನಾವು ಕೊಟ್ಟಿರುವಂಥದ್ದು ಅವರಿಗೆ ತುಂಬ ಒಂದು ಚಿಕ್ಕ ಕಾಣಿಕೆ. ಸರ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ದಿನೇಶ್. ಥ್ಯಾಂಕ್ ಯು ಸರ್.